ನಿಮ್ಮ ಸ್ವಂತ ಉದ್ಯಮ ಪ್ರಾರಂಭಿಸಲಿಕ್ಕೆ 10 ಐಡಿಯಾಗಳ ಸರಣಿಯೊಳಗ ಇದು ಎರಡನೇದ್ದು. ಮೊದಲೇದ್ ನೀವು ನೋಡಿಲ್ಲ ಅಂತಂದ್ರ ಆ ವಿಡಿಯೋ ನೋಡ್ಕೊಂಡ್ ಬರ್ರಿ. ಇಲ್ಲೇ ಇನ್ನು ನೆಕ್ಸ್ಟ್ 5 ಐಡಿಯಾಗಳನ್ನ ಕೊಟ್ಟಿನಿ. 6ನೇದು ಮೆಟಲ್ ಆರ್ಟ್ ಮತ್ತು ಕಮ್ಮಾರಿಕೆ. ಇದು ಸಹಿತ ನಿಮ್ಮ ಡಿಸೈನ್ ಥಿಂಕಿಂಗ್ ಮೇಲೆ ಕ್ರಿಯೇಟಿವಿಟಿ ಮೇಲೆನೆ ಡಿಪೆಂಡ್ ಆಗ್ತದೆ. ನೀವು ಯಾವುದೋ ಒಂದು ಮೆಟಲ್ ಅನ್ನ ಕರಗಿಸಿ ಮೋಲ್ಡ್ ಗಳನ್ನ ಮಾಡಿ ಬೇರೆ ಬೇರೆ ವಸ್ತು ತಯಾರಿಸಬಹುದು. ನೀವು ಹೋಮ್ ಡೆಕೋರೇಷನ್ ವಸ್ತು ತಯಾರಿಸಬಹುದು, ಇಲ್ಲ ಗೇಟ್ ಡಿಸೈನ್ ಮಾಡಬಹುದು, ಲೈಟಿಂಗ್ ಮಾಡಬಹುದು. ಇಂಥದನ್ನೆಲ್ಲ ನೀವು ಮೆಟಲ್ ಅನ್ನ ಕರಗಿಸಿ ಕಮ್ಮಾರಿಕೆ ಮಾಡಿ ತಯಾರು ಮಾಡಬಹುದು. ಇದ್ರೊಳಗ ನಿಮ್ಗೆ ವೆಲ್ಡಿಂಗ್ ಬೇಕಾಗ್ತದ, ಫೋರ್ಜಿಂಗ್ ಬೇಕಾಗ್ತದ, ಇಲ್ಲ ಫೌಂಡ್ರಿ ಬೇಕಾಗ್ತದ. ಇದನ್ನ ಹೆಂಗ ಪ್ರಾರಂಭ ಮಾಡಬೇಕು, ಇದನ್ನ ಹೆಂಗ ಡಿಸೈನ್ ಮಾಡಬೇಕು ಅಂತ ಹೇಳಿ ನಿಮ್ ತಲೆಯೊಳಗ ಒಂದ್ ಸ್ವಲ್ಪ ಐಡಿಯಾ ಇರ್ತದ. ಆದ್ರೆ ಹೆಚ್ಚಿನ ಐಡಿಯಾ ತಗೊಳಿಕ್ಕೆ ಯೂಟ್ಯೂಬ್ ಅಥವಾ ಇಂಟರ್ನೆಟ್ ಅದ್ದು ಸಹಾಯ ಪಡೆದು ನೀವು ಮುಂದುವರಿಬಹುದು. 7ನೇದ್ದು ಕೈಯಿಂದ ಮಾಡಿರೋ ಲೈಟಿಂಗ್ ಮತ್ತ ಶಾಂಡ್ಲಿಯರ್ಸ್. ಇದ್ರೊಳಗ ಮೆಟಲ್ ಅಥವಾ ಗ್ಲಾಸು ಅಥವಾ ಮರ ಇವನ್ನೆಲ್ಲ ಬಳಸಿ ಡಿಸೈನರ್ ದೀಪಗಳನ್ನು ನೀವು ತಯಾರಿಸಬಹುದು. ಇಂಟೀರಿಯರ್ ಡಿಸೈನಿಂಗ್ ಕ್ಷೇತ್ರದೊಳಗ ಇಂಥ ವಿಶಿಷ್ಟ ಲೈಟಿಂಗ್ ಗಳಿಗೆ ಬಹಳ ಡಿಮ್ಯಾಂಡ್ ಅದ. ನಿಮ್ಗೆ ಇದಕ್ಕೆ ಬೇಸಿಕ್ ಎಲೆಕ್ಟ್ರಿಕಲ್ ನಾಲೆಜ್ ಬೇಕಾಗ್ತದ ಮತ್ತ ಎಸ್ಥೆಟಿಕ್ ನಾಲೆಜ್ ಅಂದ್ರ ಸೌಂದರ್ಯ ಪ್ರಜ್ಞೆ ಬೇಕಾಗ್ತದ. ಸಿಟಿ ಒಳಗ ಸಾಕಷ್ಟು ಜನ ಇಂಟೀರಿಯರ್ ಡಿಸೈನರ್ಸ್ ಇರ್ತಾರ. ಅವ್ರಿಗೆ ಬೇರೆ ಬೇರೆ ಡಿಸೈನ್ಸ್ ಬೇಕಾಗ್ತಿರ್ತಾವ, ಬೇರೆ ಬೇರೆ ಸಾಮಾನುಗಳು ಬೇಕಾಗ್ತಿರ್ತಾವ. ನೀವು ಇಂಥವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರ ಅವ್ರಿಗೆ ಏನ್ ಬೇಕು ಅಂತ ಹೇಳಿ ಅದನ್ನ ತಯಾರಿಸ್ಕೊಡ್ಬಹುದು. 9ನೇದ್ದು ಕ್ಯಾಲಿಗ್ರಫಿ ಮತ್ತ ಆರ್ಟ್ ಪ್ರಿಂಟ್ಸ್. ಹಿಂಗಂದ್ರ ಏನಂದ್ರ ನಿಮ್ಮ ಹ್ಯಾಂಡ್ ರೈಟಿಂಗು ಬಹಳ ಚಲೋ ಇತ್ತು ಅಂತಂದ್ರ ಸುಂದರವಾಗಿ ಬರೆಯೋದು, ಅದಕ್ಕೆ ಕ್ಯಾಲಿಗ್ರಫಿ ಅಂತ ಹೇಳ್ತಾರ. ಅದನ್ನ ಬಳಸ್ಕೊಂಡು ನೀವು ಫಾಂಟ್ ಡಿಸೈನ್ ಮಾಡಬಹುದು, ಇಲ್ಲಾಂದ್ರೆ ಬೇರೆ ಬೇರೆ ಪ್ರಿಂಟ್ ಗಳ ಮೇಲೆ ಬರೆದು ಅದನ್ನ ಟಿ ಶರ್ಟಿಗೆ, ಡ್ರೆಸ್ಸಿಗೆ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಯಾಕೆ ಡಿಮ್ಯಾಂಡ್ ಅದಂತಂದ್ರ ಈಗೆಲ್ಲ ಡಿಜಿಟಲ್ ಯುಗದಾಗ ಕಂಪ್ಯೂಟರ್ ಇಂದನೇ ಜಾಸ್ತಿ ಕ್ರಿಯೇಟ್ ಮಾಡೋ ಟೈಮ್ ಒಳಗ ಯಾರಾದ್ರೂ ಕೈಯಿಂದ ಮಾಡ್ತಾರಂದ್ರ ಅದಕ್ಕೆ ಎಕ್ಸ್ಟ್ರಾ ಡಿಮ್ಯಾಂಡ್ ಇರ್ತದೆ. ಯಾಕಂತ ಹೇಳಿದ್ರೆ ಅವರು ಪರಿಶ್ರಮಕ್ಕೆ, ನಿಮ್ಮ ಸ್ಕಿಲ್ಲಿಗೆ ಜಾಸ್ತಿ ಬೆಲೆ ಕೊಡ್ತಾರ. ಇದನ್ನ ಉದ್ಯಮವಾಗಿ ನೀವು ಹೆಂಗೆ ಬೆಳೆಸ್ಕೋಬಹುದು ಅಂದ್ರ ಕೆಲವೊಂದು ಡಿಸೈನ್ ಕಂಪನಿಗಳಿರ್ತಾವ, ಪ್ರಿಂಟಿಂಗ್ ಕಂಪನಿಗಳಿರ್ತಾವ. ಅಂಥವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಲೋಗೋ ಡಿಸೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು, ಫಾಂಟ್ ಡಿಸೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಇಲ್ಲಾಂದ್ರೆ ಬೇರೆ ಬೇರೆ ಡಿಸೈನ್ ಅನ್ನ ಮಾಡಿ ನೀವು ಕೆಲವೊಂದು ಇಂಟರ್ನೆಟ್ ಒಳಗೆ ಸಿಗುವಂತ ಫ್ರೀ ಅಥವಾ ಪೇಡ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ಕ್ಯಾನ್ವಾ, ಫೋಟೋಶಾಪ್ ಇಂಥದನ್ನೆಲ್ಲ ಬಳಸ್ಕೊಂಡು ನೀವು ಡಿಸೈನ್ ಅನ್ನ ರೆಡಿ ಮಾಡಿ ಅದನ್ನ ಆ ಸಂಸ್ಥೆಗಳಿಗೆ ಮಾರಬಹುದು. ಇಲ್ಲ ನಿಮ್ಮದ ಒಂದು ಸ್ವಂತ ಪ್ರಿಂಟರ್ ಇಟ್ಕೊಂಡು ಅದನ್ನ ಪ್ರಿಂಟ್ ಮಾಡಿ ಟಿ ಶರ್ಟ್ ಪ್ರಿಂಟ್ ಮಾಡೋದು, ಟಾವೆಲ್ಲು, ಕರ್ಚಿಫು ಇಂಥದೆಲ್ಲ ಬೇರೆ ಬೇರೆ ಫ್ಯಾಬ್ರಿಕ್ ಅಥವಾ ಬ್ಯಾಗ್ಗಳು ಇದ್ರ ಮೇಲೆ ಪ್ರಿಂಟ್ ಮಾಡಿ ನೀವು ಅದನ್ನ ಸೇಲ್ ಮಾಡಬಹುದು. 10ನೇದ್ದು ಆರ್ಟಿಸನ್ ಕ್ಯಾಂಡಲ್ಸ್ ಅಂದ್ರೆ ಮೇಣಬತ್ತಿಯ ಕಲೆ. ಪಾಶ್ಚಾತ್ಯ ದೇಶದೊಳಗ ಕ್ರಿಶ್ಚಿಯಾನಿಟಿ ಎಲ್ಲಿ ಜಾಸ್ತಿ ಅದನು ಅಥವಾ ಇವನ್ ಬೌದ್ಧಿಸ್ಟ್ ಕಂಟ್ರೀಸ್ ಒಳಗ ಈ ಕ್ಯಾಂಡಲ್ ಅನ್ನ ಬಹಳ ಉಪಯೋಗ ಮಾಡ್ತಾರ. ಅವರು ನಮ್ಗತೆ ಬರೇ ಕರೆಂಟ್ ಹೋದಾಗ ಉಪಯೋಗ ಮಾಡುವುದಿಲ್ಲ. ಅವ್ರ ಚರ್ಚ್ಗಳ ಒಳಗ ಇಲ್ಲ ಬೌದ್ಧಿಸ್ಟ್ ಟೆಂಪಲ್ ಒಳಗ ಈ ಕ್ಯಾಂಡಲ್ ಅನ್ನ ಹಚ್ಚತಾರ. ಇಲ್ಲ ಕ್ರಿಸ್ಮಸ್ ಅಂತ ಹಬ್ಬದೊಳಗ ಮನೆಯೊಳಗುನು ಕ್ಯಾಂಡಲ್ ಅನ್ನ ಉಪಯೋಗ ಮಾಡ್ತಾರ. ಈ ಕ್ಯಾಂಡಲ್ ಗಳನ್ನು ಬಹಳ ಸುಂದರವಾಗಿ ನೀವು ಡಿಸೈನ್ ಮಾಡಿ ಅದಕ್ಕೊಂದು ಸುವಾಸನೆ ಕೊಟ್ಟು ನೀವು ಸೇಲ್ ಮಾಡಬಹುದು. ಇದಕ್ಕೂ ಬಹಳ ಮಾರ್ಕೆಟ್ ಒಳಗ ಬೇಡಿಕೆ ಅದ. ಸೊ ಇವೆಲ್ಲ ಎಕ್ಸಾಂಪಲ್ ಅಂತ ಹೇಳಿ ನಾನು ಮಾತ್ರ ಕೊಟ್ಟಿದ್ದು. ನೀವೇನೇನ್ ಮಾಡ್ಬೋದು ಅದು ನಿಮ್ಮ ಊಹೆಗೂ ನಿಲ್ಕದ್ದು. ಅಬ್ಸರ್ವ್ ಮಾಡ್ತಾ ಇರ್ರಿ, ಸುತ್ತಮುತ್ತಲು ನೋಡ್ತಾ ಇರ್ರಿ, ಯೂಟ್ಯೂಬ್ ಗಳನ್ನ ನೋಡ್ತಾ ಇರ್ರಿ. ಯಾವ ಸ್ಕಿಲ್ ಅನ್ನು ಉಪಯೋಗ ಮಾಡಿಕೊಂಡು, ಯಾವ ಇಂಟ್ರೆಸ್ಟ್ ಅಥವಾ ಹಾಬಿಯನ್ನು ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ವೃತ್ತಿಯನ್ನ ಕಟ್ಕೋಬೇಕು ಅನ್ನೋದನ್ನ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ರಿ. ಇದಕ್ಕೆ ಯಾವ್ದ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ, ಯಾವ್ದ ಆನ್ಯುವಲ್ ಎಕ್ಸಾಮ್ ಇರುವುದಿಲ್ಲ, ಯಾರ ಅನುಮತಿನೂ ಬೇಕಾಗುದಿಲ್ಲ. ಕೇವಲ ಕೌಶಲ್ಯ, ಉತ್ಪನ್ನ, ಮಾರುಕಟ್ಟೆ ಈ 3 ಸಂಗತಿಗಳ ಮಾತ್ರ ಅಲ್ಲಿರ್ತಾವ. ನೀವು ಮೊದ್ಲ ಪರ್ಫೆಕ್ಟ್ ಆಗಿರ್ಬೇಕಂತಿಲ್ಲ, ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು, ಅದಕ್ಕೆ ತಕ್ಕಂಗ ಅದನ್ನ ಕಲಿಬೇಕು ಅನ್ನೋ ಓಪನ್ ಮೈಂಡ್ ಇರಬೇಕು. ಆರಂಭದಾಗ ಬಹಳಷ್ಟು ತಪ್ಪಾಗಬಹುದು. ನಿಮ್ಮ ಕೆಲಸ ಚಂದ ಇರದೇ ಇದ್ರೂ ಪಟ್ಟು ಬಿಡದ ಅದನ್ನ ಕಲಿತ್ರ ಡೆಫಿನೆಟ್ಲಿ ನೀವು ಜನ ಮೆಚ್ಚುವಂತ ಒಂದು ವೃತ್ತಿಯನ್ನ ಕಟ್ಕೊಂಡು ಅದರೊಳಗ ಜೀವನ ಮಾಡಬಹುದು. ನಾನು ಇನ್ನೊಂದ್ಸರ್ತಿ ನಿಮ್ಗೆ ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ, ಈ ವಿಡಿಯೋದ ಉದ್ದೇಶ ನೀವು ಕಾಲೇಜ್ ಕಲಿಬಾರ್ದು, ಡಿಗ್ರಿ ಪಡ್ಕೋಬಾರ್ದು ಅಂತಲ್ಲ. ಡಿಗ್ರಿ ಪಡ್ಕೊಂಡ್ರ ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಇರ್ತದ. ಆದ್ರ ಮೇನ್ ಉದ್ದೇಶ ಈ ವಿಡಿಯೋದಂದ್ರ ನಿಮ್ಮ ಕ್ರಿಯೇಟಿವಿಟಿ ಅದನ್ನ ಬೆಳೆಸ್ಕೊಂಡು ಸುತ್ತಮುತ್ತಲು ನ್ಯಾಚುರಲ್ ಆಗಿ ಸಿಗ್ತಾ ಇರೋ, ಫ್ರೀ ಆಗಿ ಸಿಗ್ತಾ ಇರೋ ವಸ್ತುಗಳನ್ನ ಬಳಸ್ಕೊಂಡು ಅದಕ್ಕೊಂದು ಟ್ರಾನ್ಸ್ಫಾರ್ಮೇಶನ್ ಕೊಟ್ಟು ನೀವು ನಿಮ್ಮ ವೃತ್ತಿಯನ್ನ ಸೃಷ್ಟಿಸ್ಕೋಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಇಂಟರ್ನೆಟ್ನಾಗ ಲಭ್ಯವ. ಈ ವಿಡಿಯೋ ನಿಮ್ಮ ಆಲೋಚನೆಯನ್ನ ಬದಲಿಸಿದ್ರ, ದಾರಿ ಕಾಣದ ಕಂಗಾಲಾಗಿರೋ ಯಾರಾದ್ರೂ ವಿದ್ಯಾರ್ಥಿ ಇದ್ರ, ಅನ್ಎಂಪ್ಲಾಯ್ಮೆಂಟ್ ಇತ್ತು ಅಂದ್ರ ಅಂತವ್ರಿಗೆ ಶೇರ್ ಮಾಡ್ರಿ. ಅವ್ರಿಗೆ ಜೀವನದಾಗ ಏನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನ ತುಂಬ್ರಿ. ನೆನಪಿಡ್ರಿ, ಈ ಚಾನೆಲ್ ಹೆಸರು ವಿವಾದ. ಇಲ್ಲೇ ವೃತ್ತಿ ಬದುಕನ್ನ ನಾವು ಪ್ರಶ್ನಿಸ್ತೀವಿ ಮತ್ತು ಭವಿಷ್ಯವನ್ನ ಹೊಸದಾಗಿ ರೂಪಿಸ್ಲಿಕ್ಕೆ ಸಹಾಯ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ,
ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.